ಪುಟ್ಟ, ಇನ್ನೂ ಮಲ್ಗಿಲ್ವಾ? ಅಮ್ಮ ನಿನ್ ಪಕ್ಕದಲ್ಲಿಲ್ಲ, ಅದನ್ನ ನನಗೆ ನಿದ್ದೆನ ಬರಲ್ಲ ಗೊತ್ತಾ? ಸಾರಿ ಕಂದ. ಅಮ್ಮ ಎಲ್ಲೋಗಿದ್ದ ನೀನು? ಅಮ್ಮನಿಗೇನು ಅರ್ಜೆಂಟ್ ಕೆಲ್ಸ ಇತ್ತಾ, ಅದಕ್ಕೆ ಹೊರಗೆ ಹೋಗಿದ್ದೆ. ಹೋಗಕ್ ಮುಂಚೆ ಅನು ಮೇಡಮ್ಗೆ ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಯಾಕೆ ಹೇಳಿಲ್ಲ? ಯಾಕಂದ್ರೆ ನಮ್ಮ ಅನು ಮಹಾರಾಣಿಯವರು ನಿದ್ದೆ ಮಾಡ್ತಿದ್ರು. ನಾವು ತೊಂದರೆ ಕೊಡಬಾರ್ದು ಅಂತ ಹಾಗೆ ಹೋದ್ವಿ. ದಯಮಾಡಿ ನಮ್ಮನ್ ಕ್ಷಮಿಸಿ ಮಹಾರಾಣಿಯವರೇ. ಅಮ್ಮ ನೀನ್ ಹಂಗೆಲ್ಲ ಬಿಟ್ಟೋಗ್ಬೇಡ ಅಮ್ಮ, ನಂಗೆ ಭಯ ಆಗುತ್ತೆ. ಯಾಕ್ ಭಯ? ಮನೆಲ ಜೀಮಾವ, ಗೋವಿಂದಣ್ಣ, ಗೀತಕ್ಕ ಎಲ್ಲ ಇದ್ರಲ್ವಾ? ಅಮ್ಮ ಮಲಗಿದಾಗ ಕಟ್ಕೊಂಡ್ ಬಿತ್ತು ಗೊತ್ತಾ? ಅದಕ್ಕೆ ಎಚ್ಚರ ಆಯ್ತು, ಮತ್ತೆ ನಿದ್ದೆನೇ ಬರ್ಲಿಲ್ಲ. ನೀನು ನನ್ ಮಗಳು ಕಂದ. ಕನ್ಸಿಗೆಲ್ಲ ಯಾರಾದ್ರೂ ಭಯ ಪಡ್ತಾರಾ? ಧೈರ್ಯವಾಗಿರ್ಬೇಕು. ಇವಾಗ ನೋಡು, ಅಮ್ಮ ಭಯ ಪಡ್ತಾಳಾ? ಇಲ್ಲಮ್ಮ. ನೀನು ಹಾಗೆ ಧೈರ್ಯವಾಗಿರ್ಬೇಕು. ಸರಿ ಅಮ್ಮ. ಸರಿ ಕಂದ, ನೀನ್ ಮಲ್ಗು. ಅಮ್ಮ ನನಗೆ ಹಸುವಾಗ್ತಿದೆ. ಅಯ್ಯಯ್ಯೋ, ಊಟ ಮಾಡಿಲ್ವಾ? ಇಲ್ಲಮ್ಮ. ಅಯ್ಯೋ, ಸರಿ ಬಾ, ಏನಾದ್ರೂ ಮಾಡ್ಕೊಡ್ತೀನಿ, ಬಾ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಾಯ್ತು? ಅಲ್ಲೇಂದ್ರೆ ಎಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟೀನಿ, ಆದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕ ನಾನ್ ಮಾಡ್ತಿರೋ ಹೋರಾಟ ಅಷ್ಟಿಷ್ಟಲ್ಲ. ಇದು ಭೂಗತ ಲೋಕ ಅದ. ಈ ಲೋಕದಾಗ ಸಮಸ್ಯೆ ಹೆಂಗ್ ಬರ್ತೈತಿ ಅಂತ, ಯಾವ ನಮೂನಿಲ್ ಬರ್ತೈತಿ, ಯಾರಿಂದ ಬರ್ತೈತಿ ಅಂತ ಊಹೆ ಮಾಡಕ್ಕಾಗ್ತಿಲ್ಲ. ಅದು ನಿಜಾನೇ ಬಿಡಿ. ಒಂದು ಹೆಣ್ಣಾಗಿ ಇಷ್ಟೊಂದು ದೊಡ್ಡ ಸಾಮ್ರಾಜ್ಯನ ಆಳ್ತಿದ್ದೀರಾ ಅಂದ್ರೆ ನೀವು ನಿಜವಾಗ್ಲೂ ಗ್ರೇಟು. ಹಳಿಮಯ, ವಿಷಯ ಅದಲ್ಲ. ಈಗ ನನಗೆ ಬಲಗೈ ಬೇಕು. ಇದ್ದೊಬ್ಬ ಮಗ ನೆಗೆದ್ಬಿಟ್ಟು ಸತ್ತ. ಇನ್ನು ಇನ್ನೂ ಚಿಕ್ಕವಳು. ಆಕಿ ದೊಡ್ಡಾಕಿ ಆಗಿ ಇದನ್ನೆಲ್ಲ ವಹಿಸ್ಕೊಳ್ಳೋವರೆಗೂ ನೀನ್ ನನಗ ಬಲಗೈ ಆಗಿರ್ಬೇಕು ನೋಡ. ಅನ್ನು ಬೆಳೆಯೋವರೆಗೂ ಈ ಸಾಮ್ರಾಜ್ಯನ ಉಳಿಸ್ಕೊಳ್ಳೋದು ನಮ್ಮಿಬ್ರ ಕೈಯಾಗೈತಿ.